ಮಸೀದಿನಲ್ಲಿ ಮಕ್ಳು ಬಂದ್ರೆ ಹಿಂಗೇನೆ ಇವ್ ನಾಡ್ತಾವ್ನೆ ನೋಡಿ. ಹಾಯ್, ನಾನು ಯಾಸಿರ್. 30 days 30 ಬ್ಲಾಗ್ ಚಾಲೆಂಜಿನ ಇವತ್ತು ಡೇ 12. ಬೆಳಿಗ್ಗೆ 5 ಗಂಟೆಗೆ ಎದ್ದಿ ಸಹಾರು ಊಟ ಮಾಡಿ ಆಮೇಲೆ ಹೋದೆ ದಿನದ ಫಸ್ಟ್ ನಮಾಜ್ ಮಾಡೋಕೆ. ನಮಾಜ್ ಆದ್ಮೇಲೆ ಇವತ್ತೂನು ಎಲ್ಲಾ ಕೆಲ್ಸ ಮಾಡಿನೇ ಮನಿಕೊಂಡಿದ್ದು. ಬೆಳಿಗ್ಗೆ ಹೊತ್ತು ಕೆಲ್ಸ ಮಾಡ್ತಿರೋದು ಏನಾಗೈತಂದ್ರೆ 8 ಗಂಟೆಗೆ ಮನಿಕೊಂಡಿ 1 ಗಂಟೆಗೆ ಎದ್ದೊಳ್ತಾ ಇದ್ದೀನಿ. 1:30ಗೆ ಕರೆಕ್ಟ್ ಆಗಿ ನಾವು ಹೋದ್ವಿ ದಿನದ 2ನೇ ನಮಾಜಿ ಮಾಡೋಕೆ. ಮಸೀದಿನಲ್ಲಿ ಚಿಕ್ಕ ಮಕ್ಳು ಬಂದ್ರೆ ಹಿಂಗೇನೆ, ಎಲ್ಲಾರು ನಮಾಜಿ ಮಾಡ್ತಿದ್ರೆ ಇವ್ರು ಮಸ್ತಿ ಮಾಡ್ತಾರೆ. ಯಾರು ಇವ್ರಿಗೆ ಏನು ಹೇಳಲ್ಲ. ಚಿಕ್ಕ ಮಕ್ಳು ಸ್ವಾಮಿ. ನಮಾಜ್ ಆದ್ಮೇಲೆ ಬೇಗ ಮನೆಗೆ ಬಂದಿ ಫ್ರೆಶ್ ಅಪ್ ಆಗಿ ನೆಕ್ಸ್ಟ್ ನಮ್ಮ ಅಂಗಡಿ ಐಟಮ್ ಎಲ್ಲ ಅಂಗಡಿ ಹತ್ರ ಇಕ್ಕಿ ವಾಪಸ್ ಮನೆ ಹತ್ರ ಬಂದೆ. ಇಲ್ಲಿ ಬಂದ್ ನೋಡಿದ್ರೆ ನನ್ ತಮ್ಮ ಕೋತಿಗೆ ಕುರ್ಕುರೆ ತಿನ್ನಿಸ್ತವ್ನೆ. ನಾನ್ ವಿಡಿಯೋ ಆನ್ ಮಾಡಿದೀನಿ ಅಂತ ಈ ಕೋತಿಗೂನು ನಾಚಿಕೆ, ಕುರ್ಕುರೆನೆ ಇಸ್ಕೊಂತಾ ಇಲ್ಲ. ಆಮೇಲೆ ನೆಕ್ಸ್ಟ್ ಹೋದೆ ಸರ್ಕಲ್. ಈ ದೊಡ್ಡ ಸ್ಟೋರ್ ಇಂದ ಒಂದು ಸ್ವೀಟ್ ತಗೋಬೇಕಾಗಿತ್ತು, ಆದ್ರೆ ಇವ್ರ ಹತ್ರ ಎಲ್ಲಾ ಖಾಲಿ ಆಗೋಗಿತ್ತು. ಗುರು 4 ದಿವಸದಿಂದ ಇಲ್ಲ ಇವ್ರ ಹತ್ರ. ಡೈಲಿ ಬರ್ತಾ ಇದೀನಿ, ಇವ್ರು ಡೈಲಿ ನಾಳೆ ಬರುತ್ತೆ ಅಂತ ಹೇಳ್ತಾನೆ ಅವ್ರೆ. ಅಣ್ಣವ್ರೆ ನಾಳೆ ಏನಾದ್ರೂ ಆಗ್ಲಿ ತರಿಸ್ಕೊಳ್ಳೇಬೇಕು ಅಂತ ಹೇಳಿ ಹಂಗೆ ವಾಪಸ್ ಬರ್ತಾ ನಮ್ಮ ಅಬ್ಬು ಸಿಗ್ದ. ಅದಕ್ಕೆ ಅವನ್ಗೆ ಮನೆ ಹತ್ರ ಡ್ರಾಪ್ ಮಾಡಿ ನೆಕ್ಸ್ಟ್ ನಮ್ಮ ಅಂಗಡಿ. ಇವತ್ತೂನು ಉಪವಾಸ ಬಿಡೋಕ್ಕಿಂತ ಮುಂಚೆನೆ ಸಮೋಸ ಎಲ್ಲ ಖಾಲಿ ಆಗೋಯ್ತು. 4 ಸಮೋಸ ತಕೊಂಡಿ ಮನೆ ತವ ಬಂದೆ ಉಪವಾಸ ಬಿಡೋಕೆ. ಇಫ್ತಾರ್ ಆದ್ಮೇಲೆ ನೆಕ್ಸ್ಟ್ ದಿನದ 4ನೇ ನಮಾಜು. 3ನೇ ನಮಾಜ್ ಆಗೋದು 5 ಕಾಲಿಗೆ. ಆ ಟೈಮ್ ನಲ್ಲಿ ನಾವು ಸಮೋಸ ತೆಲಿಸ್ತಾ ಇರ್ತೀವಿ, ಸೊ ಅದಕ್ಕೆ ಮಿಸ್ ಆಗ್ಬಿಡುತ್ತೆ. ಇವಾಗ 3ನೇ ನಮಾಜುನು ಕೂಡ ಕಂಪ್ಲೀಟ್ ಮಾಡ್ಬೇಕು. ಇದರ ಜೊತೆಯಲ್ಲಿ ನಮಾಜ್ ಮುಗಿಸ್ಕೊಂಡಿ ಬಂದೆ ಟೈಲರ್ ಹತ್ರ. ಇನ್ನ ಹಬ್ಬ ಬರೋಕೆ 18 ದಿವಸ ಇದೆ. ಅದೇ ನಾವು ಇವಾಗ್ಲೇನೆ ಬಟ್ಟೆ ಕೊಟ್ಟಿ ಮೆಜರ್ಮೆಂಟ್ ಎಲ್ಲ ಕೊಡ್ತಾ ಇದೀವಿ. ಯಾಕಂದ್ರೆ ಸ್ವಲ್ಪ ದಿವಸ ಆದ್ಮೇಲೆ ಟೈಲರ್ ಗಳು ಬಟ್ಟೆ ತಗೊಳ್ಳೋದಿಲ್ಲ, ಸೊ ಅದಕ್ಕೆ ಇವತ್ತೇನೆ ಬಟ್ಟೆ ಕೊಟ್ಟಿ ಮೆಜರ್ಮೆಂಟ್ ಎಲ್ಲ ಕೊಟ್ಟಿ ಮನೆಗೆ ವಾಪಸ್ ಬಂದ್ವಿ. ಸೊ ಇವತ್ತಿಗಿಷ್ಟೇ. ನಮ್ಮ ಬ್ಲಾಗ್ ಚೆನ್ನಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ಫಾಲೋ ಮಾಡೋದನ್ನ ಮರಿಬೇಡಿ. ಇವತ್ತಿಂದು ಫುಲ್ ಲಾಂಗ್ ಬ್ಲಾಗು ನಾನು ಯೂಟ್ಯೂಬ್ ಚಾನಲ್ ನಲ್ಲಿ ಅಪ್ಲೋಡ್ ಮಾಡಿದೀನಿ, ಹೋಗಿ ಅಲ್ಲೂ ಕೂಡ ಚೆಕ್ ಮಾಡಿ. ಸೊ ಇವತ್ತಿಗೆ ನಾಳೆ ನೋಡ್ಕೊಳ್ಳೋಣ. ಬರ್ತೀನಿ. ಧನ್ಯವಾದಗಳು.